ಸಂದೇಹ ಮತ್ತು ನಂಬಿಕೆ ಎರಡು ಭಾವನೆಗಳು, ಎರಡಕ್ಕೂ ವಿಶೇಷತೆ ಇದೆ. ಆದರೆ ಎರಡರದ್ದು ಒಂದೇ ಜಾಗ, ಮನಸ್ಸು. ನಂಬಿಕೆ ಮತ್ತು ಸಂದೇಹ ಇವೆರಡು ಕೆಲವೊಂದ್ಸಲ ನಮ್ಮ ದುಃಖಕ್ಕೆ ಕಾರಣವಾಗುತ್ತೆ. ವಿಶೇಷವಾಗಿ ಯಾವಾಗ ಅಂದ್ರೆ ನಾವು ಒಬ್ಬ ವ್ಯಕ್ತಿಯ ಮೌಲ್ಯಮಾಪನವನ್ನ ಸರಿಯಾಗಿ ಮಾಡದೇ ಇದ್ದಾಗ. ಇದು ಅಷ್ಟು ಸುಲಭ ಅಂತೂ ಅಲ್ಲ. ನಾವು ಕೆಲವೊಂದ್ಸಲ ತಪ್ಪಾದ ವ್ಯಕ್ತಿನ ಸರಿ ಅನ್ಕೋತೀವಿ, ಅವನ ಮೇಲೆ ನಂಬಿಕೆ ಇಡ್ತೀವಿ. ಅದರ ಫಲವಾಗಿ ಆ ವ್ಯಕ್ತಿ ನಮ್ಮ ನಂಬಿಕೆನ ಮುರಿದು ಬಿಡ್ತಾನೆ. ಆಗ ನಾವು ದುಃಖನ ಎದುರಿಸಬೇಕಾಗತ್ತೆ. ಹಾಗೆ ನಾವು ಕೆಲವೊಂದ್ಸಲ ಎಂಥ ವ್ಯಕ್ತಿ ಮೇಲೆ ಸಂದೇಹ ಪಡ್ತೀವಿ ಅಂದ್ರೆ ಅವನು ಸಂಪೂರ್ಣ ನಿಷ್ಠೆಯಿಂದ ನಮಗೆ ಒಳ್ಳೆಯದನ್ನೇ ಬಯಸ್ತಾ ಇರ್ತಾನೆ. ಅಂಥ ವ್ಯಕ್ತಿ ನಂಬಿಕೆಗೆ ಅರ್ಹನಾಗಿರ್ತಾನೆ. ಆದರೆ ಯಾವಾಗ ನಾವು ಸ್ವಾಭಾವಿಕವಾಗಿ ಆ ವ್ಯಕ್ತಿ ಮೇಲೆ ಸಂದೇಹ ಪಡ್ತೀವೋ ಆಗ ಅವನು ತುಂಬಾ ಬೇಸರ ಮಾಡ್ಕೋತಾನೆ. ಇಂಥ ವ್ಯಕ್ತಿ ದುಃಖ ಪಡೋ ಹಾಗೆ ಮಾಡಿ ನಮ್ಮ ಮನಸ್ಸಿಗೂ ಬೇಸರವಾಗತ್ತೆ. ಆಗ ನಾವು ಹೇಗೆ ಯೋಚನೆ ಮಾಡ್ತೀವಿ ಅಂದ್ರೆ ಈ ಪ್ರಪಂಚದಲ್ಲಿ ನಾವು ಯಾರನ್ನ ನಂಬಬೇಕು ಅಂತ, ಯಾರ ಮೇಲೆ ಸಂದೇಹ ಪಡಬೇಕು ಅಂತ. ಇದಕ್ಕೆ ಉತ್ತರ ಸಮಯ. ಪ್ರಪಂಚದಲ್ಲಿ ಯಾವುದೇ ವ್ಯಕ್ತಿಯ ಗುಣವನ್ನ ಮೌಲ್ಯಮಾಪನ ಮಾಡೋದು ಅದು ತುಂಬಾ ತಪ್ಪು. ಅದನ್ನ ಸಮಯ ತಗೊಂಡು ಮಾಡಿ. ಯಾವುದೇ ವ್ಯಕ್ತಿನ ಅರ್ಥ ಮಾಡ್ಕೋಬೇಕು ಅಂತಿದ್ರೆ, ಅವರ ಮೌಲ್ಯಮಾಪನ ಮಾಡಬೇಕು ಅಂತಿದ್ರೆ ಅವರ ಜೊತೆ ಹೆಚ್ಚು ಸಮಯವನ್ನ ಕಳೀರಿ. ಈ ಸಮಯ ಆ ವ್ಯಕ್ತಿನ ಹೇಗೆ ಪರಿಚಯ ಮಾಡಿಸುತ್ತೆ ಅಂದ್ರೆ ಅದನ್ನ ಬೇರೆ ಯಾರು ಮಾಡೋಕ್ಕಾಗಲ್ಲ. ಮತ್ತಿನ್ನೇನು, ಸಮಯದ ಜೊತೆ ನಿಮಗೆ ಅರ್ಥ ಆಗತ್ತೆ ಆ ವ್ಯಕ್ತಿಯ ಮೇಲೆ ನಂಬಿಕೆ ಇಡಬೇಕು ಅಥವಾ ಬೇಡವೋ ಅಂತ. ನೀವು ಸಮಯ ತಗೊಳ್ಳಿ ಅಷ್ಟೆ. ಹಾಗೆ ನನ್ನ ಜೊತೆ ಪ್ರೀತಿಯಿಂದ ಹೇಳಿ, ರಾಧೆ ರಾಧೆ.